ನೀರಾವರಿಗೆ ಸಮಸ್ಯೆಗೆ ಪರಿಹಾರ ಇಲ್ಲ, ರಸ್ತೆಗೆ ಪರಿಹಾರ ಇಲ್ಲ, ಚರಂಡಿಗೆ ಪರಿಹಾರ ಇಲ್ಲ, ಮಳೆ ನೀರಿಗೆ ಪರಿಹಾರ ಇಲ್ಲ, ಯಾವುದಕ್ಕೂ ಪರಿಹಾರ ಇಲ್ಲ. ರಸ್ತೆ ಗುಂಡಿ ಬಗ್ಗೆ ಮಂಜುನಾಥ್ ಅವರು ಕೊಟ್ಟ ಉತ್ತರ ಸಮಾಧಾನ. ಅಶೋಕ್ ಸರ್ ಮೇಡಮ್ ಬರ್ತೀವಿ. ಅಶೋಕ್ ಸರ್ ಥ್ಯಾಂಕ್ ಯು. ರಸ್ತೆ ಗುಂಡಿ ಬಗ್ಗೆ ಮಂಜುನಾಥ್ ಅವರು ಕೊಟ್ಟ ಉತ್ತರ ಸಮಾಧಾನ ಆಯ್ತಾ? ಸಮಾಧಾನ ಆಗಿಲ್ಲ ಸರ್. ಮೊದಲೇ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಫೇಮಸ್ ನೀವು ಆಗಿದ್ದು ಗಾರ್ಬೇಜ್ ಸಿಟಿಯಿಂದ. ಗಾರ್ಬೇಜ್ ಸರ್ಕಾರ ಫೇಮಸ್. ಈಗ ಕಾಂಗ್ರೆಸ್ ಬಂದಿರೋದು ಗುಂಡಿ ಸರ್ಕಾರ ಅಂತ. ಯಾರ್ದು ಸುವ್ಯವಸ್ಥೆ ಸರಿ ಇಲ್ಲ, ಜನಾನೇ ಸಾಯ್ತಾ ಇರೋದು. ಸಿಎಂ ರೇಸ್ ಹೋಗ್ತಾ ಇದೀರಲ್ಲ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಬಿಜೆಪಿ ಇರ್ಲಿ, 3 ರೇಸಲ್ಲೇ ಇರೋದು. ನಮ್ಗೇನ್ ಕೊಡ್ತಾ ಇದ್ದೀರಾ ನೀವು? ನಮ್ಗೇನು ಒಂದ್ ನಿಮಿಷ. ಅಧಿಕಾರಿಗಳು ಒಂದು ಆಪ್ ಮಾಡಿದೀವಿ ಅಧಿಕಾರಿ ಅಂತ ಹೇಳ್ತಾ ಇದಾರಲ್ಲ ಇವರು. ನಾವು ಕೇಸ್ ಹಾಕ್ಸ್ಕೊಂಡಿದೀವಿ ಸ್ವಾಮಿ ಅಧಿಕಾರಿ ತವ ಕೇಳಕ್ ಹೋಗಿದ್ದಕ್ಕೆ. ಅಂತ ಅಧಿಕಾರಿಗಳು ನಿಮ್ಮ ಅಧಿಕಾರಿಗಳಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಇದು ವ್ಯವಸ್ಥೆ ನಿಮ್ದು. ಸರ್ ಇದು ಪ್ಯಾಥೋಲ್ ಮುಚ್ಚಕ್ ಒಂದು ಆಪ್ ಇದೆ ಅಂದ್ರಲ್ಲ, ಯಾವ್ದು ಆಪ್ ಹೆಸರು? ಸರ್ ಗೂಗಲ್ ಮಾಡಿ ಸರ್, ಗೂಗಲ್ ಮಾಡಿ. ಗೂಗಲ್ ಮಾಡೋದು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀರಾ? ಗೂಗಲ್ ಮಾಡಿ. ಸ್ಮಿತಾಜಿ, ನಾನು ನೇರವಾಗಿ ನಿಮ್ಮ ಪ್ರಶ್ನೆ ಕೇಳ್ತೀನಿ. ನನಗಲ್ಲ ಸರ್, ಗೂಗಲ್ ಮಾಡಿ. ತಾಳ್ಮೆ ಹೇಳಿ. ಉತ್ತರ ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ಯುವಕರು ತಾವೆಲ್ಲ ದೇಶ ಕಟ್ಟ ಅಂತ ಮುಂದಿನ ಜವಾಬ್ದಾರಿ ಇರೋಂತ ಯುವಕರು ನೀವೆಲ್ಲ. ನೀವು ಬೆಂಗಳೂರಲ್ಲಿ ಇದ್ದೀರಾ ಸರ್. ಒಂದ್ ನಿಮಿಷ ಸರ್. ನಾನು ಉತ್ತರ ಕೊಡೋದು ಬೇಡವಾ? ನಾನು ಸರ್ ಕಾಂಗ್ರೆಸ್ ಪಕ್ಷ 140 ವರ್ಷದ ಇತಿಹಾಸದಿಂದ ಇವತ್ತು ಈ ದೇಶ ಈ ಸುಭದ್ರವಾಗಿದೆ, ಈ ಲೆಕ್ಕಕ್ಕಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ತಿಳ್ಕೊಳ್ಳಿ ತಾವು. ಸರ್ ಸರ್ ಒಂದ್ ನಿಮಿಷ ಸರ್ ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಬ್ರದರ್, ತಾವು ಬೆಂಗಳೂರಲ್ಲಿ ಇದ್ದೀರಾ, ತಮಗೆ ಕಾಳಜಿ ಏನಾದ್ರೂ ಇದ್ದಿದ್ರೆ ತಾವು ದಯವಿಟ್ಟು ಆ ಆಪ್ ಬಗ್ಗೆ ತಿಳ್ಕೊಂತ ಇದ್ರಿ ಅಂತ ತಿಳ್ಕೊಂತೀರಿ. ತಮಗೆ ಅದ್ರ ಬಗ್ಗೆ ಇಲ್ಲ, ತಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ತಮಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲದಂತ ನೀವು